ಇಂಡಿಯನ್ ಬ್ಯಾಟ್ಸ್ಮನ್ ಗೊತ್ತಲ್ಲ ನಿಮ್ಗೆ. ಸೊ ಹೋದ್ರು ವಾಪಸ್ ಬಂದ್ರು. ಆಮೇಲೆ KL ರಾಹುಲ್ ವಾಪಸ್ ಅದೇ ಫಾರ್ಮ್ ಬಂದ. ರೋಹಿತ್ ಶರ್ಮಾ ಡ್ರಾಪ್ ಆಗಿ ಗಿಲ್ ಬಂದಿತ್ತು, ಅದು ಏನು ಇಂಪ್ಯಾಕ್ಟ್ ಆಗಿಲ್ಲ. ಪ್ರಸಿದ್ಧ ಕೃಷ್ಣ was really good when compared to other bowlers like Harshit. ಯಾಕಂದ್ರೆ ಇಂಡಿಯಾದಲ್ಲಿ ಇದೇ ತರ 15 ವಿಕೆಟ್ ಹೋದ್ರೆ ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಮಾಡ್ತಾರೆ ಎಲ್ಲ ಫಾರ್ಮರ್ ಪ್ಲೇಯರ್ಸ್. ಬುಮ್ರಾ ಏನಾರ ಈ ಸೀರೀಸ್ ಇರಲಿಲ್ಲ ಅಂದಿದ್ರೆ ವೈಟ್ ವಾಶ್ ಆಗೋ ಸಾಧ್ಯತೆಗಳು ತುಂಬಾನೇ ಇತ್ತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹರ್ಟೆ ಬಾಯ್ಸ್. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ನಾವು ಫಿಫ್ತ್ ಟೆಸ್ಟ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ ಮೂರೇ ದಿನ ಅಲ್ಲ ನಡೆದಿದೆ. ಸಾರಿ, ಫಿಫ್ತ್ ಟೆಸ್ಟ್. ಇವತ್ತು ಆ್ಯಕ್ಚುಲಿ ಏನಾಗಬೇಕಾಗಿತ್ತು ಅಂದರೆ ಇನ್ನೂ 2 ದಿನ ಆಡಬೇಕಾಗಿತ್ತು, ಅದಕ್ಕೆ ಕನ್ಫ್ಯೂಷನ್ ಆಯಿತು. ಇಟ್ಸ್ ಓಕೆ. ಯಾವ ಇವೆಲ್ಲ. ಸೊ ಎಸ್, ನಾವು 5ನೇ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀವಿ. ಇದ್ರ ಬಗ್ಗೆ ಏನೇನಾಯಿತು ಟೆಸ್ಟ್ ಮ್ಯಾಚಲ್ಲಿ. ಸೊ ಲೆಟ್ ಅಸ್ ಸಿ. ಸೊ ಹೇಳಪ್ಪ ನಿತಿನ್, ವಾಟ್ಸ್ ದ ಹಾಟ್ ನ್ಯೂಸ್ ಇನ್ ದಿಸ್ ಟೆಸ್ಟ್ ಮ್ಯಾಚ್? ರಿಸಲ್ಟ್ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಫಸ್ಟ್ ಡೇ ನಮ್ಮ ಇಂಡಿಯಾದವರ ಬ್ಯಾಟಿಂಗ್ ಆಡಿದ್ದು. ಸೊ ನಾವೇನು ಅನ್ಕೊಂಡ್ವಿ, ಮೇ ಬಿ ಯೂಶುವಲಿ ಬೌಲಿಂಗ್ ಕ್ಯಾಪ್ಟನ್ ಏನ್ ಅನ್ಕೊಂತಾರೆ, ವಿಲ್ ಸೆಟ್ ದ ಟಾರ್ಗೆಟ್, ದೆನ್ ವಿಲ್ ಕೀಪ್ ಇಟ್ ವಿದಿನ್ ದಟ್ ಟಾರ್ಗೆಟ್ ಅಂದ್ಬಿಟ್ಟು ಔಟ್ ಮಾಡಿಸ್ಬಿಡೋಣ ಬೇಗ ಅಂತ ಅನ್ಕೊಂಡು. ಆಮೇಲೆ SCGಯಲ್ಲಿ ಅದೊಂದಿದೆ, ಪಿಚ್ ಹೋಗ್ತಾ ಬ್ಯಾಟಿಂಗ್ಗೆ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಏನು ಅನ್ಕೊಂಡ್ರು, ಫಸ್ಟ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಸೆಟ್ ಮಾಡೋಣ ಟಾರ್ಗೆಟ್ ಅಂತ. ಬಟ್ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಗೊತ್ತಲ್ಲ ನಿಮ್ಗೆ. ಸೊ ಹೋದ್ರು ವಾಪಸ್ ಬಂದ್ರು. ಆಮೇಲೆ ಜೈಸ್ವಾಲ್ ಒಂದು ಸ್ವಲ್ಪ ಶೇಡ್ಸ್ ಇತ್ತು, ಆಮೇಲೆ ಅಷ್ಟು ಕಂಟಿನ್ಯೂ ಮಾಡಿಲ್ಲ ಬಿಗರ್ ಸ್ಕೋರ್ಗೆ. ಪಂತ್ ಅದೇನಾಯ್ತೋ ಗೊತ್ತಿಲ್ಲ, ಮೈಗೆಲ್ಲ ಹೊಡೆಸ್ಕೊಂಡ, ಎಲ್ಲ ಕಡೆ ಬರೆ ಹಾಕ್ಸ್ಕೊಳ್ತಾ ಇದ್ದ. ಅವನ ಆಟ ಅಲ್ಲ ಅದು ಆಕ್ಚುಲಿ. ಸೊ ಈ ಕುಡಂಟ್ ಜಸ್ಟ್ ಅಂದ್ರೆ ಬ್ಲಾಕೇ ಮಾಡ್ತಾ ಇಲ್ಲ ಬಾಲ್, ಅದನ್ನು ಎಲ್ಲಾನು ಮೈಕ್ ತಗೊಳಿಸ್ಕೋ, ಕೈಗೆ ತಗೊಳಿಸ್ಕೋ, ಎಲ್ಲ ಕಡೆ ಹೊಡೆಸ್ಕೊಂಡ. ಅಷ್ಟೊಂದೇನು ಬೇಕಾಗಿರಲಿಲ್ಲ ಅಂತ, ಏನು ಬೋನ್ಸ್ ಏನು ಇರಲಿಲ್ಲ ಎಲ್ಲಾನು, ಬಟ್ ಎಲ್ಲಾನು ಮೈ ಮೇಲೆ ಹಾಕೊಂಡು ಮಾಡ್ಕೊಂಡು ಆಡ್ತಾ ಇದ್ದ. ಆಮೇಲೆ KL ರಾಹುಲ್ ವಾಪಸ್ ಅದೇ ಫಾರ್ಮ್ ಬಂದ. ಸೊ ಅವನೇನ್ ಅನ್ಕೊಂಡ್ರೆ, ನಾವೇನಕ್ಕೆ ಆಡ್ಬೇಕು, ಎಲ್ರು ಹಿಂಗೂ ಆಡ್ತಾ ಇಲ್ಲ, ಆಡದೇ ಇರೋದೇ ಟೀಮಲ್ಲಿ ಇದ್ದಾರೆ, ನಾವೇನಕ್ಕೆ ಅಂದ್ಬಿಟ್ಟು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ರೋಹಿತ್ ಶರ್ಮಾ ಡ್ರಾಪ್ ಆಗಿ ಗಿಲ್ ಬಂದಿತ್ತು, ಅದು ಏನು ಇಂಪ್ಯಾಕ್ಟ್ ಆಗಿಲ್ಲ. ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ. ಸೊ ನಾವು ಡೇ ವೈಸ್ ಮಾತಾಡ್ಕೊಂಡು ಹೋದ್ರೆ, ಲೈಕ್ ಫಸ್ಟ್ ಡೇ ಅಲ್ಲಿ ನಮಗೆ ಲೈಕ್ ತುಂಬಾ ಡ್ರಾಮಾ ನಡೆದಿರೋ ಟೆಸ್ಟ್ ಮ್ಯಾಚ್ ಇದು. 3 ದಿನದಲ್ಲಿ ಇಷ್ಟೊಂದು ಡ್ರಾಮಾ ನಡೆದಿದೆ ಅಂತ ನಮಗೆ ಲೈಕ್ ಫಾರ್ ಎಕ್ಸಾಂಪಲ್ ಈ ಸೋಷಿಯಲ್ ಮೀಡಿಯಾಲಂತೂ ತುಂಬ ವೈರಲ್ ಆಗುವಂಥ ವೀಡಿಯೋಸ್ ಬಂದಿರೋ ಒಂದು ಮ್ಯಾಚ್ ಇದು. ಸೊ ಡೇ 1 ನೀವು ಸ್ಟಾರ್ಟ್ ಮಾಡಿದ್ರೆ, ಎಸ್ ನಮ್ಮ ಕಡೆ ಬ್ಯಾಟಿಂಗ್ ಕ್ಲಿಕ್ ಆಗಿಲ್ಲ ಅಂದ್ರೂ ಒಂದು ಒಳ್ಳೆ ಟೋಟಲ್ ಸೆಟ್ ಮಾಡ್ಬೋದಾಗಿತ್ತು, ಬಟ್ ದೇ ಫೇಲ್ಡ್ ಸಮ್ವೇರ್. ಬಟ್ ಆನ್ ದ ಅದರ್ ಹ್ಯಾಂಡ್ ಆಸ್ಟ್ರೇಲಿಯನ್ಸ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಲೆಟ್ಸ್ ನಾಟ್ ಡಿಲೈಟ್. ಎಸ್, ಎಕ್ಸೆಪ್ಟ್ ಸ್ಟಾರ್ಕ್, Boland was literally fired up for this test match. But yes, ಡೇ 1 ಲೈಕ್ ಆಲ್ ಔಟ್ ಆಗಿ ನಮ್ಮವರು ಬೌಲಿಂಗ್ ಸ್ಟಾರ್ಟ್ ಮಾಡ್ಕೊಂಡಾಗ ಅವರೊಂದು ಸ್ಟ್ರಾಟಜಿಯಲ್ಲಿ ಬಂದ 5 ಓವರಲ್ಲಿ ಒಂದಷ್ಟು ವಿಕೆಟ್, ಅಲ್ಲಿ ಒಂದು ಕಾಂಟ್ರವರ್ಸಿ ಆಯಿತು. ಸೊ ಎಂಡ್ ಮಾಡಬೇಕಾದ್ರೆ ಡೇನ ಒಂದು 5 hours ಇತ್ತು ನಮಗೆ ಇಂಡಿಯಾದವ್ರಿಗೆ. ನೀವು ಇವರು ಇಂಡಿಯಾದವ್ರು ಏನು ಮಾಡಿದ್ರು, ಬೇಗ ಬೌಲಿಂಗ್ ಹಾಕ್ತಾ ಇದ್ರು, ಬಿಕಾಸ್ ಲೈಟ್ ವಾಸ್ ಗೆಟಿಂಗ್ ಡಾರ್ಕ್. ಸೊ ಅದಕ್ಕೆ ಏನು ಮಾಡಿದ್ರು, ಇವರು ಆಸ್ಟ್ರೇಲಿಯಾದವರು ಅದನ್ನ ಡಿಲೇ ಮಾಡ್ತಾ ಇದ್ರು. ಸ್ವಲ್ಪ ಅದೇ ಮಾಮೂಲಿ ಬೇಕು ಅಂತ ಪಿಚ್ ಮಧ್ಯ ಬಂದು ಬ್ಯಾಟ್ ಕೊಟ್ಟೋದು, ಮಾತಾಡ್ಸ್ಕೊಂಡು ಹೋಗೋದು, ಮರ್ಯಾದೆ ಮಾಡ್ತಾರೆ. ಆಮೇಲೆ ನೀವೇ ನೋಡೋದಲ್ಲ, ಬುಮ್ರಾ ಹೆಂಗ್ ಫೈರ್ ಅಪ್ ಆಗಿದೆ ಅಂತ. ಅವನು ಚೈಲ್ಡ್ ಇದ್ದಲ್ಲ, ಯಾರು ಅದೇ ಕಾನ್ಸ್ಟಾಸ್ ಪಾಪ ಅವಾಗ ಪಾಡಿಗೆ ಇನ್ನೊಂದು 2-3 ಬಾಲ್ ಆಡ್ಬಿಟ್ಟು ಹೋಗ್ತಾ ಇದ್ದ. ಇವನ್ ಪಾಪ ಕಾನ್ಸ್ಟಾಸ್ ಇಲ್ದಿರೋದನ್ನೆಲ್ಲ ರೊಚ್ಚಿಗೆ ಬರ್ಸಿ ಸುಮ್ಮನೆ ಅವ್ರಿಬ್ಬರ ಮಧ್ಯೆ ಜಗಳದಲ್ಲಿ ನಮ್ಮ 3ನೇ ಒಂದು. ಸೊ ಆ ತರ ಕಥೆ ಆಯ್ತು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದೊಂದು ಚೆನ್ನಾಗಿತ್ತು. ಡೇ 1 ಮಾತ್ರ ಆ ಥರ ಇತ್ತು. ಡೇ 2 ಅಲ್ಲಿ ಒಂದು ಟ್ವಿಸ್ಟ್, ಬುಮ್ರಾ ಬೌಲಿಂಗ್ ಮಾಡೋಕ್ಕಾಗಲಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂದ್ರೆ ಫಸ್ಟ್ ಮೇಜರ್ ವಿಕೆಟ್ಸ್ ಎತ್ಬಿಟ್ಟ ಲಬುಷನ್, ಅದು ದಟ್ ವಾಸ್ ಕ್ರೂಷಿಯಲ್ ವಿಕೆಟ್ಸ್. ಬಟ್ ಅದಾದ್ಮೇಲೆ ಹಿ ವೆಂಟ್ ಫಾರ್ ಸ್ಕ್ಯಾನ್, ಅವ್ನಿಗೆ ಏನೋ ಬ್ಯಾಕ್ ಸ್ಪ್ಯಾಸ್ಮ್ ಆಗಿತ್ತಂತೆ. ಸೊ ಅದಕ್ಕೆ ಆಮೇಲೆ ಬೌಲರ್ಸ್ ಚೆನ್ನಾಗಿ ಮಾಡಿದ್ರು. ಅದೇ ಏನಾಯ್ತು ಅಂದ್ರೆ, ಇವಾಗ ಇಂಪಾರ್ಟೆಂಟ್ ವಿಕೆಟ್ಸ್ ಎಲ್ಲ ಎತ್ಬಿಟ್ರು. ಎಸ್, ಅಫ್ಕೋರ್ಸ್ ನಿತೀಶ್ ರೆಡ್ಡಿ ಮತ್ತೆ ಪ್ರಸಿದ್ಧ ಕೃಷ್ಣ ವಾಸ್ ರಿಯಲಿ ಗುಡ್ ವೆನ್ ಕಂಪೇರ್ಡ್ ಟು ಅದರ್ ಬೌಲರ್ಸ್ ಲೈಕ್ ಹರ್ಷಿತ್ ರಾಣಾ ಆಗಲಿ. ಪ್ರಸಿದ್ಧ ಕೃಷ್ಣ ವಾಸ್ ಬೆಟರ್ ಆಕ್ಚುಲಿ. ನಾವು ಅದೇ ನೋಡಿ 5th ಟೆಸ್ಟ್ ಅಲ್ಲಿ ಗೊತ್ತಾಗಿತ್ತು ನಮಗೆ, ಇದನ್ನ ಫಸ್ಟ್ ಟೆಸ್ಟ್ ಇಂದಾನೆ ಟ್ರೈ ಮಾಡ್ಬೋದಾಯ್ತು. ಇನ್ನೊಂದು ದಿನ ಗೊತ್ತಾ, ಪ್ರಸಿದ್ಧ ಕೃಷ್ಣ ಇಂಡಿಯಾ ಅರ್ಥಾಗಿಂದಾನು ಅಲ್ಲೇ ಇದ್ದನು. ಸೊ ಹಿ ವಾಸ್ ಬೆಟರ್ ನೋನ್ ಫಾರ್ ದಟ್ ಕಂಡೀಷನ್. ಸರ್ಫೇಸ್ ಎಲ್ಲ ಗೊತ್ತಲ್ಲ, IPL ಕೋಟಾ ಇದೆ, ಆಮೇಲೆ ಮುಂಬೈ ಕೋಟಾ ಇದೆ, ಆಮೇಲೆ ಗೊತ್ತಿರೋ ಕೋಟಾ. I'll tell you,
ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಹೌದೌದು. ಇನ್ಫ್ಲೂಯೆನ್ಸ್ ಕೊಟ್ರೆಲ್ಲ ಆಗಿ ಲಾಸ್ಟಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಲಾಸ್ಟ್ ಟೆಸ್ಟ್ ಸಿಕ್ಕಿದೆ. ಸೊ ಅವತ್ತಿನ ದಿವಸ ಅವ್ರದ್ದು 9 ವಿಕೆಟ್ ಹೋಗಿ ನಮ್ಮವ್ರದ್ದು 6 ವಿಕೆಟ್ ಹೋಯ್ತು. ಸೊ ಟೋಟಲ್ 15 ವಿಕೆಟ್ಸ್ ಹೋಯ್ತು. ಸೊ ಪಿಚ್ ಯಾಕೋ ನನಗೆ ಸ್ವಲ್ಪ ಅಷ್ಟೇನು ಇದಾಗಲಿಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ಇದೇ ಥರ 15 ವಿಕೆಟ್ ಹೋದ್ರೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಮಾಡ್ತಾರೆ ಎಲ್ಲ ಫಾರ್ಮರ್ ಪ್ಲೇಯರ್ಸ್, ಏನು ಹಿಂಗೆ ಮಾಡ್ತಾರೆ ಪಿಚ್ಚು, ಸ್ಪಿನ್ ಟ್ರ್ಯಾಕು ಹಂಗೆ ಹಿಂಗೆ ಅಂತ. ಐ ರಿಮೆಂಬರ್ ಯಾವ್ದು ಮುಂಬೈ ಮ್ಯಾಚಲ್ಲಿ 3 ದಿನಕ್ಕೆ ಮ್ಯಾಚ್ ಮುಗೀತು ಅಂತ ಗಲಾಟೆ ಮಾಡಿದ್ರು ಆಸ್ಟ್ರೇಲಿಯಾದವರು. ಸೊ ಇದನ್ನು 3 ದಿನಕ್ಕೆ ಮುಗೀತು. ಅದ್ರಲ್ಲಿ ಅರ್ಧಕ್ಕರ್ಧ ನಮ್ಮ ಲಂಡನ್ಗೆ ಹೋಗೋರು ವಾಪಸ್ ಮನೆಗೆ ಹೋಗೋರು ತುಂಬಾ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆಮೇಲೆ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಬೇಕು ಅಂದ್ರೆ ಫೀಲ್ಡ್ ಅಲ್ಲಿ ಬ್ಯಾಟಿಂಗ್ ಆಡೋದು ಬಿಟ್ಟು ಬೇರೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಹೌದು, ಕಂಗ್ರ್ಯಾಚುಲೇಷನ್ ಬ್ರದರ್. ಬೇಕಾಗಿರಲಿಲ್ಲ ಎಷ್ಟೊಂದು ಕಾಂಟ್ರವರ್ಷಿಯಲ್ ಬಾಡಿ ಲ್ಯಾಂಗ್ವೇಜ್ ಮ್ಯಾಚ್ ಅಲ್ಲಿ ತೋರಿಸಿದ್ದು. ನಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಆಡಕ್ ಆಗದಿರೋರು ಹಿಂಗೆಲ್ಲ ಮಾಡ್ತಾರೆ, ಅದು ಆ ಲೆವೆಲ್ ಇರೋರು ಮಾಡಬಾರ್ದು. ಸೊ ನಾನೇನು ಹೇಳಿದ್ರೆ ಆಟದಲ್ಲಿ ತೋರಿಸಿ ಅಟ್ಲೀಸ್ಟ್ ಈ ಮ್ಯಾಚ್ ಗೆದ್ದು ನಾವು ಟ್ರೋಫಿನ ರಿಟೈನ್ ಮಾಡ್ಕೋಬೇಕಾಗಿತ್ತು. ಸೊ ಇವಾಗ ಹೆಂಗೆ ಅಂದರೆ ಸೆಕೆಂಡ್ ಡೇ ಅಲ್ಲಿ ಅಷ್ಟೆಲ್ಲ ಆಯಿತು, ಥರ್ಡ್ ಡೇ ಅಲ್ಲಿ ಸರಿ ಓಕೆ ಒಂದಷ್ಟು ವಿಕೆಟ್ಸ್ ಆಗಿರ್ಬೋದು ಅಂತ ಹೇಳಿದ್ರೆ, ಎಸ್ ನಮ್ಮದು ಬುಮ್ರಾದು ಮಿಸ್ಸಿಂಗ್ ಫ್ಯಾಕ್ಟರ್ ಎಷ್ಟು ನಮಗೆ ಎವಿಡೆಂಟಾಗಿ ಕಾಣಿಸ್ತು. ಜಸ್ಟ್ ಇಮ್ಯಾಜಿನ್ ಬುಮ್ರಾ ಏನಾರ ಈ ಸೀರೀಸಲ್ಲಿ ಇರಲಿಲ್ಲ ಅಂದಿದ್ರೆ ವೈಟ್ ವಾಶ್ ಆಗೋ ಸಾಧ್ಯತೆಗಳು ತುಂಬಾನೇ ಇತ್ತು. ಇದು ಆಲ್ಮೋಸ್ಟ್ ವೈಟ್ ವಾಶ್ ಅಲ್ಲ, ಮಳೆ ಬಂದಿರೋದ್ರಿಂದ ತಪ್ಪಿಸ್ಕೊಂಡ್ವಿ. ಫಸ್ಟ್ ಮ್ಯಾಚ್ ಸಾರಿ ಸೆಕೆಂಡ್ ಇನ್ನಿಂಗ್ಸ್, ಫಸ್ಟ್ ಮ್ಯಾಚ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬುಮ್ರಾ ಮಾಡಿದಕ್ಕಷ್ಟೇ. ಇದು ಆಲ್ಮೋಸ್ಟ್ ವೈಟ್ ವಾಶ್. ಅದ ಹೆಂಗೋ ವಿರಾಟ್ ಕೊಹ್ಲಿ 100 ಹೊಡೆದ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ನೀನ್ ಲೆಕ್ಕಾಕೋ ಒಂದು 190 ರನ್ಸ್ ಅಲ್ಲಿ 100 ರನ್ಸ್ ಅದೊಂದೇ. ಇನ್ನು ನಾವು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋಣ. ಇವಾಗ ನಾವು ಬುಮ್ರಾ ಬಗ್ಗೆ ಫಸ್ಟ್ ಮಾತಾಡ್ಬೇಡ. ಏನಕ್ಕೆ ಹೇಳ್ತಾ ಇದೆ ಅಂದ್ರೆ, ಅವ್ರಿಗೆ ಮೇ ಬಿ ಈ ಟೆಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ವರ್ಕ್ ಲೋಡ್ ಜಾಸ್ತಿ ಆಗಿ ಅದರಿಂದ ಅವ್ರಿಗೆ ಇಂಜುರಿ ಆಗಿರ್ಬೋದು ಅನ್ನೋದು ನಮ್ಮ ಒಂದು. ಯಾಕಂದ್ರೆ ನಾವೇ ನೋಡ್ತಿದ್ದಾರೆ ವರ್ಕ್ ಲೋಡ್ ಲೈಕ್ ಒಂದ್ ಸ್ಪೆಲ್ ಆದ್ಮೇಲೆ ವಿತಿನ್ 5-6 ಅವರ್ಸ್ ಗ್ಯಾಪ್ ಅಲ್ಲಿ ಮತ್ತೆ ಬಂದ್ ಮಾಡಿಸ್ತಾ ಇದ್ರು ಬೌಲಿಂಗ್. ಒಂದು ಸ್ಪೆಲ್ 6 ಅವರ್ಸ್. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ ಅದರ್ ಅಂಡ್ ಯಾರು ಸಪೋರ್ಟ್ ಇರ್ಲಿಲ್ಲ. ಹೌದು. ಸೊ ತುಂಬಾ ಸಿರಾಜ್ಗೆನೆ ನಂಬ್ಕೊಂಡು ಥರ್ಡ್ ಬೌಲರ್ ಇನ್ನ ವೇಸ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ನಾವು ಎಸ್ ಅಫ್ಕೋರ್ಸ್ ಬುಮ್ರಾ ಇಸ್ ಎಕ್ಸೆಪ್ಷನಲ್ ಇನ್ ದಿಸ್ ಟೂರ್ನಮೆಂಟ್. ಸೆಕೆಂಡ್ ಥಿಂಗ್ ಇನ್ನೊಂದು ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ವಾಷಿಂಗ್ಟನ್ ಸುಂದರ ಆಗಲಿ ರವೀಂದ್ರ ಜಡೇಜನ ಆಗಲಿ ಅವರಿಬ್ಬರನ್ನು ನಾವು ಆಲ್ರೌಂಡರ್ ಅಂತ ತಗೊಂಡು ಬಂದು ಇಟ್ಕೊಂಡಿದ್ವಿ. ಅದ್ರ ಬದಲು ನಾವು ಇಬ್ಬರು ಬ್ಯಾಟ್ಸ್ಮನ್ ಆಡಿಸ್ಬೋದು. ಧ್ರುವ್ ಜುರೇಲ್ ಇದ್ರು, ಸರ್ಫರಾಜ್ ಖಾನ್ ಇದ್ರು, ಮತ್ತು ಇನ್ನೊಬ್ಬ ಯಾರಪ್ಪ ಅದು ಬ್ಯಾಟ್ಸ್ಮನ್ ಅದು ಫಾರ್ಗಾಟ್ ದ ನೇಮ್, ಅವರೆಲ್ಲ ಇದ್ರು. ಅವ್ರನ್ನ ಆಡಿಸ್ಬೋದಾಗಿತ್ತು, ಅಟ್ಲೀಸ್ಟ್ ಚಾನ್ಸ್ ಕೊಡ್ಬೋದಾಗಿತ್ತು. ಹೆಂಗಿದ್ರು ಇವ್ರು ಬಾಲಲ್ಲಿ ಏನೋ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ರೋಹಿತ್ ಶರ್ಮಾ ಹೆಂಗಿದ್ರು ಬೌಲಿಂಗ್ ಅಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಈ ಟೆಸ್ಟ್ ಮ್ಯಾಚ್ ಅಲ್ಲಿ. ಸೊ ಹಾಗಾಗಿ ಏನಕ್ಕೆ ಬೇಕಾಗಿತ್ತು ಅವ್ರಿಗೆ ಆಲ್ರೌಂಡರ್ಸ್, ಬ್ಯಾಟ್ಸ್ಮನ್ ಇಟ್ಬಿಡ್ಬೋದಾಗಿತ್ತು. ಅದು ನೋಡು ಆಸ್ಟ್ರೇಲಿಯಾದಲ್ಲಿ ಫುಲ್ ಎಲ್ಲ ಫಾಸ್ಟ್ ಬೌಲರ್ಸ್ ವಿಕೆಟ್ ಎತ್ತಿರೋದು. ಹೌದು ಆಯ್ತಾ, ನಮ್ಮವರು ಇಬ್ರು ಸ್ಪಿನ್ನರ್ ಹಾಕೊಂಡಿದ್ದಾರೆ. ಹೌದು, ಆಲ್ರೌಂಡರ್ಸ್. ದಿಸ್ ಇಸ್ ನಾಟ್, ಐ ಡೋಂಟ್ ಥಿಂಕ್ ಸೊ. ಇದು ಸೆಲೆಕ್ಟರ್ಸ್ ಐಡಿಯಾನ, ಕೋಚ್ ಐಡಿಯಾನ, ಕ್ಯಾಪ್ಟನ್ ಐಡಿಯಾನ, ಯಾರ್ದು ಇನ್ಪುಟ್ ಅಂತ ಏನು ಗೊತ್ತಾಗ್ತಾ ಇಲ್ಲ. ಸೊ ಈ ಥರ ಒಂದು ದೊಡ್ಡ ಟೂರ್ನಮೆಂಟಲ್ಲಿ ನಾವು ತುಂಬಾ ಒಂದು ಲೈಕ್ ವಿ ಹ್ಯಾವ್ ಟು ಬಿ 1 ಸ್ಟೆಪ್ ಅಹೆಡ್ ಟು ಥಿಂಕ್. ಸೊ ಅಪೋಸಿಷನ್ಗಿಂತ 1 ಸ್ಟೆಪ್ ಅಹೆಡ್ ಇರಬೇಕು. ಮೇಯ್ನ್ ಏನಂದರೆ ನಾವು ಮರ್ತಿದ್ದೆ ಅಂದರೆ ಬೇಸಿಕ್ಸ್ಗೆ ತುಂಬ ಸ್ಟಿಕ್ ಆಗಬೇಕಾಯಿತು. ಎಸ್ ದಿಸ್ ಸೀರೀಸ್ ಈಸ್ ನಾಟ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂದರೆ, ಐ ಥಿಂಕ್ ದಿಸ್ ಇಸ್ ದ ಟೈಮ್ ಫಾರ್ ದಿಸ್ ಇಸ್ ದ ಟ್ರಾನ್ಸಿಷನ್ ಟೈಮ್ ಅಂತ ಹೇಳಕ್ಕೆ ಹೋಗಿರ್ತೀವಿ. ಯಾಕಂದರೆ ಆಸ್ಟ್ರೇಲಿಯನ್ಸ್ ಈ ಟೈಮಲ್ಲಿ ಸುಮಾರು ಮ್ಯಾಚ್ಗಳು ಅವಾಗ ಸೋತಿದ್ರು, ಆ್ಯಶಸ್ ಎಲ್ಲ ಸೋತ್ಕೊಂಡು ಬರ್ತಾಯಿದ್ರು. ಬಟ್ ಒನ್ಸ್ ದೇ ಫೈಂಡ್ ದ ರೈಟ್ 11 ರೈಟ್ ಮೊಮೆಂಟಮ್ ದೇ ಸ್ಟಾರ್ಟೆಡ್ ಟು ಗೆಟ್. ಸಿ ಪ್ಯಾಟ್ ಕಮಿನ್ಸ್ ಬಂದಮೇಲೆ ಅಂತೂ ಅದ್ಭುತವಾಗಿ ತೊಗೊಂಡೋಗಿದ್ರು ಆಸ್ಟ್ರೇಲಿಯಾ ಕ್ರಿಕೆಟ್ನ. ನೀವೇ ನೋಡಿದಿರಾ, ವರ್ಲ್ಡ್ ಕಪ್ಪು, BGT, ಆ್ಯಶಸ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅವ್ನು ಬಂದ್ಬಿಟ್ಟು ಒಂದೇ ಸರಿ. ಆಮೇಲೆ ಇನ್ನೊಂದು ನಾನು ನೋಟಿಸ್ ಮಾಡಿರೋದೇನು ಅಂದರೆ, ಇವಾಗ ನಮ್ದು BGT ಬಿಟ್ಬಿಡು, ಟೆಸ್ಟ್ ಚಾಂಪಿಯನ್ಶಿಪ್ ಈ ಸತಿ ಇಲ್ಲ, ಫಿಕ್ಸ್ ಆಗೋಯ್ತು. ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ. ಆಸ್ಟ್ರೇಲಿಯಾನೇ ವಿನ್ ಆಗೋದು, ಯಾಕಂದರೆ ಲಾರ್ಡ್ಸ್ ಅಲ್ಲಿ ಅವರೇ ವಿನ್ ಆಗೋದು. ಬಿಡಿ ಅದು ಬಿಟ್ಟಾಕಿ ನಾನೇನು ಅಂತ ಇದ್ದೀನಿ ಅಂದರೆ 2027 ನೆಕ್ಸ್ಟ್ ಓಕೆನಾ ಟೆಸ್ಟ್ ಚಾಂಪಿಯನ್ಶಿಪ್. ವಿರಾಟ್ ಕೊಹ್ಲಿ ಇರಲ್ಲ ಗ್ಯಾರಂಟಿ, ರೋಹಿತ್ ಶರ್ಮಾ ಇರಲ್ಲ ಗ್ಯಾರಂಟಿ, ಜಡೇಜಾ ಇರಲ್ಲ ಗ್ಯಾರಂಟಿ. ಸೊ 3 ಜನ ನಿಮಗೆ ಗೊತ್ತು ಇರಲ್ಲ ಅಂತ. ಸೊ ಆಬ್ವಿಯಸ್ಲಿ ನೀವು ರಿಪ್ಲೇಸ್ಮೆಂಟ್ ಹುಡುಕ್ಲೇಬೇಕು. ಸೊ ದಿಸ್ ವಾಸ್ ದ ರೈಟ್ ಟೈಮ್. ಅವರೆಲ್ಲ ಅನೌನ್ಸ್ ಮಾಡೋದಕ್ಕೆ ಹೇಳ್ಬಿಡ್ಬೇಕಾಗಿತ್ತು, ಒಂದ ಡ್ರಾಪ್ ಮಾಡಬೇಕು, ಇಲ್ಲ ಅನೌನ್ಸ್ ಮಾಡೋಕ್ಕೆ ಹೇಳ್ಬಿಡ್ಬೇಕು. ಸಿ ಫಾರ್ ಎಕ್ಸಾಂಪಲ್ 2007 BGT ಸೀರೀಸಲ್ಲೇ ಆಗ್ದಾಗ ಲೈಕ್ ಲಕ್ಷ್ಮಣ್ದು ಮತ್ತು ಡ್ರಾವಿಡ್ದು ಆ್ಯಾವರೇಜ್ ವಾಸ್ ಲೆಸ್ ದೆನ್ 25.
ಸೊ ಅದು ಜಸ್ಟ್ ಅದೊಂದು ಸೀರೀಸಲ್ಲಿ ಅವ್ರಿಗೆ ಆವ್ರೇಜ್ ಕಮ್ಮಿ ಇತ್ತು ಅಂತ ಅವ್ರು ರಿಟೈರ್ಮೆಂಟ್ ಕೊಟ್ಬಿಟ್ರು. ಸೊ ಇಲ್ಲಿ ವಿರಾಟ್ ಕೊಹ್ಲಿದು 5 ವರ್ಷದಿಂದ ಅವ್ರ ಆವ್ರೇಜ್ ಇರೋದು 25, ಅದು ಟೆಸ್ಟ್ ಮ್ಯಾಚಲ್ಲಿ 5 ವರ್ಷದಿಂದ. ಸೊ ಗೈಸ್, ಸೆಲೆಕ್ಟರ್ಸ್ ಆಗಲಿ, BCCI ಆಗಲಿ, ನಾನು ಐ ಆಮ್ ನಾಟ್ ಟಾಕಿಂಗ್ ಅಗೇನ್ಸ್ಟ್ ಎನಿ ಇಂಡಿವಿಜುವಲ್ ಪರ್ಸನ್ ಇಯರ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ವಿ ಹ್ಯಾವ್ ಪ್ಲೇಯರ್ಸ್, ವಿ ಹ್ಯಾವ್ ದ ಟ್ಯಾಲೆಂಟ್, ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇದ್ದೀವಿ ನಾವು. ಅಲ್ಲಿ ನೋಡಿದ್ರೆ ಬುಮ್ರಾ ಹೋಗಿದ ತಕ್ಷಣ ವಿರಾಟ್ ಕೊಹ್ಲಿ ಆಟೋಮೆಟಿಕಲ್ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್. ನನಗೇನು ಅನ್ಸಲಿಲ್ಲ ಅವ್ನು ವೈಸ್ ಕ್ಯಾಪ್ಟನ್ ಆಗಿದ್ದ ಅಂತ. ವೈಸ್ ಕ್ಯಾಪ್ಟನ್ ಯಾರಾಗಿದ್ದು? ಕೊಹ್ಲಿ. ವೈಸ್ ಕ್ಯಾಪ್ಟನ್ ಪಂತ್ ಅಲ್ಲ, ರಾಹುಲ್, ಯಾರೋ ಇಬ್ಬರಲ್ಲಿ ಅವ್ರಾಗ್ಬೇಕು ತಾನೆ ಕ್ಯಾಪ್ಟನ್. ಅವ್ರಾಗಿಲ್ಲ. ವಿರಾಟ್ ಕೊಹ್ಲಿ ಏನಕ್ಕೆ ವಾಪಸ್ ಹೋಗ್ತಾ ಇದೀವಿ? ಹಂಗಾದ್ರೆ ವಿರಾಟ್ ಕೊಹ್ಲಿಗೆ ಫುಲ್ ಟೈಮ್ ಕ್ಯಾಪ್ಟನ್ಸಿ ಕೊಡ್ಬೋದಿತ್ತಲ್ಲ, ಏನಕ್ಕಪ್ಪ ತೆಗೆದ್ರು? ಅದು ನಮ್ದ್ರಲ್ಲಿ ಸೂಪರ್ ಸ್ಟಾರ್ದು ಮೈಂಡ್ ಸೆಟ್ ಇದೆ. ಓಕೆನಾ? ಸಚಿನ್ ಡ್ರಾಪ್ ಮಾಡಿಲ್ಲ, ಸೊ ನಾವು ವಿರಾಟ್ ಕೊಹ್ಲಿನೂ ಡ್ರಾಪ್ ಮಾಡಲ್ಲ. ಹೌದು. ಆಮೇಲೆ ರೋಹಿತ್ ಶರ್ಮಾನು ಡ್ರಾಪ್ ಮಾಡಿ. ಐ ಟೆಲ್ ಯು ಒನ್ ಥಿಂಗ್. ಸೊ ಸಚಿನ್ 35 ಆದಮೇಲೆ ಹಿಸ್ ಆವ್ರೇಜ್ ವಾಸ್ 56. 35 ಇಯರ್ಸ್ ಆದಮೇಲೆ ಸಚಿನ್ದು ಆವ್ರೇಜ್ ವಾಸ್ 56. ಬೇಕಾದ್ರೆ ನೋಡಿ ರೆಕಾರ್ಡ್ಸ್ನ. ಸೊ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಪ್ಲೇಯರ್ಸ್ಗೆ ಒಂಚೂರು ಆ ಥರ ಸೀನಿಯರ್ ಪ್ಲೇಯರ್ಸ್ಗೆ ನಾವು ಒಂಚೂರು ಸ್ಕ್ರೂಟಿನೈಸ್ ಮಾಡಬೇಕು. ಅಥವಾ ಅವ್ರಿಗೆ ಗ್ಯಾಪ್ ಬೇಕಾದ್ರೆ ತೊಗೊಳ್ಳಿ, 1 ವರ್ಷ 2 ವರ್ಷ ಗ್ಯಾಪ್ ತೊಗೊಂಡು ಮತ್ತೆ ಬರಲಿ, ರಂಜಿ ಆಡಿಕೊಂಡು ಮತ್ತೆ ಪ್ರೂವ್ ಮಾಡ್ಕೊಂಡು ಬರಲಿ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಎನಿಥಿಂಗ್ ಆರ್ ಎನಿಬಡಿ ಅಗೇನ್ಸ್ಟ್ ಇಯರ್, ಬಟ್ ಏನಂದರೆ ಲೈಕ್ ಟೀಮ್ನ ಫ್ಯೂಚರ್ ಟೀಮ್ನ ಹೆಂಗೆ ಸೆಟಪ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಅವರು ಮುಂದಕ್ಕೆ ತೊಗೊಂಡು ಹೋಗ್ತಾ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಡ್ರಾವಿಡ್ ಆದಮೇಲೆ ಯಾವ ಕೋಚ್ ಬರಬೇಕು ಅಂತ ಅಷ್ಟೆಲ್ಲ ಇಂಟರ್ವ್ಯೂಸ್ ತೊಗೊಂಡು ಕೊನೆಗೆ ಗೌತಮ್ ಗಂಭೀರ್ IPL ಗೆಲ್ಸಿದ್ದು ಗೌತಮ್ ಗಂಭೀರ್ ಕೊಟ್ಟು ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಓಕೆ MP ಟಿಕೆಟಿಂದ ಇಳಿಸಿ ಏನೋ ಕೊಟ್ಟರು. ಸೊ ಇವಾಗ ನಾವು ಲೆಟ್ಸ್ ನಾಟ್ ಟಾಕ್ ಅಬೌಟ್ ಆಲ್ ದೋಸ್ ಥಿಂಗ್. ಬಟ್ ನಿಮ್ಗೇನಂದರೆ ಒಂದು ಒಳ್ಳೆ ಕೋಚ್ ಬರ್ತಾರೋ, ಅಥವಾ ಒಳ್ಳೆ ಕ್ಯಾಪ್ಟನ್ ಬರ್ತಾರೋ, ಅಥವಾ ಒಳ್ಳೆ ಪ್ಲೇಯರ್ಸ್ ಬರ್ತಾರೋ, ನಮಗೇನಂದರೆ ಐ ನೋ ಎವ್ರಿ ಟೈಮ್ ವಿನ್ನಿಂಗ್ ಈಸ್ ಕ್ರಿಕೆಟಲ್ಲಿ ಗೆಲ್ಲೋದು ಸೋಲೋದು ಈಸ್ ಕಾಮನ್. ಬಟ್ ಏನಂದರೆ ಈ ಥರ ಒಂದು ಐಕಾನಿಕ್ ಟೀಮ್ನ ಯಾಕಂದರೆ ಒಂದು ಟೈಮಲ್ಲಿ ಎಲ್ಲ ಫಾರ್ಮ್ಯಾಟಲ್ಲೂ ನಂಬರ್ 1 ಇದು ಟೀಮ್ ನಮ್ಮದಿದು. ಎಸ್ಪೆಷಲಿ ಟೆಸ್ಟ್ ಮ್ಯಾಚಲ್ಲಂತೂ ನಾವು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಕಳೆದ 10 ವರ್ಷದಿಂದ ಸಾಕಷ್ಟು ಸ್ಟ್ರಾಂಗ್ ಇದೆ ಟೀಮ್ ನಾವು. ಸೊ ಇದಕ್ಕೆ ನಾವು ಜಸ್ಟಿಸ್ ಕೊಡಬೇಕು. ಹಂಗಂತ ಹೇಳ್ಬಿಟ್ಟು ನಾವು ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಮ್ಯಾಚು ಸೋತ್ರೆ ಪರವಾಗಿಲ್ಲ. ಈ ಥರ ಒಂದು ಸೀರೀಸ್ ಡಿಫೀಟು 3-1 ಈಸ್ ಸಮಥಿಂಗ್. ಅಟ್ಲೀಸ್ಟ್ ಫೈಟ್ ಕೊಟ್ಟನ ನಾವು ಇದು ಮಾಡ್ಬೇಕು. ಮ್ಯಾಚಲ್ಲಿ ಫೈಟ್ ಕೊಡೋದಕ್ಕಿಂತ ಅಟ್ಲೀಸ್ಟ್ ಸೀರೀಸಲ್ಲಿ ಫೈಟ್ ಕೊಡಬೇಕು. ನ್ಯೂಜಿಲೆಂಡ್ 3-0 ಸೋತಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅದೇ ಹೇಳ್ತಾರೆ, ಇದು ಎಕ್ಸ್ಪೆಕ್ಟೆಡ್. ಆಫ್ಟರ್ ಬಾಂಗ್ಲಾದೇಶ್ ಸೀರೀಸು ಅದ್ಯಾವುದೋ ಒಂದು ದಿನದಲ್ಲಿ ಚೇಸ್ ಮಾಡಿ ಒಳಗಾಕ್ಬಿಟ್ರಲ್ಲ ಗೊತ್ತಾ ನಮ್ಮವರು. ಅವಾಗಿಂದ ಓವರ್ ಕಾನ್ಫಿಡೆನ್ಸ್ ಬಂದಿದ್ದು. ಅದಾದ್ಮೇಲೆ 3-0 ಬಟ್ ಎಕ್ಸ್ಪೆಕ್ಟೆಡ್ ಇತ್ತು BGTಲಿ ಹೋಗಿ ಮಾಡಿಸ್ಕೊಂಡೇ ಬರೋದು ಅಂತ. ಬಟ್ ಯಾವಾಗ ಫಸ್ಟ್ ಟೆಸ್ಟ್ ವಿನ್ ಆದ್ರು ಒಂಥರ ಜೋಶ್ ಬಂತು. ಏನೋ ಚಾನ್ಸ್ ಕೊಡ್ತಾರೆ ಅಂತ. ಯಾಕಂದ್ರೆ ಈ ಸತಿ ಆಸ್ಟ್ರೇಲಿಯಾ ತುಂಬಾ ವೀಕ್ ಇತ್ತು. ಯಾಕೆ ಅಂತ ಹೇಳ್ತೀನಿ, ಬ್ಯಾಟ್ಸ್ಮನ್ ಅಲ್ಲಿ ಕವಾಜಾ ಚೆನ್ನಾಗಿ ಆಡ್ತಾ ಇರಲಿಲ್ಲ, ಲಬುಷೇನು ಚೆನ್ನಾಗಿ ಆಡಲಿಲ್ಲ, ಸ್ಮಿತ್ ಫಾರ್ಮಲ್ ಇರಲಿಲ್ಲ, ಹೆಡ್ ಒಬ್ಬನೇ ಫಾರ್ಮಲ್ ಇದೆ, ಬೇರೆ ಎಲ್ಲರೂ ಔಟ್ ಆಫ್ ಫಾರ್ಮಲ್ ಇದೆ. ಕ್ಯಾರಿ ಅಂತ ಅಲೆಕ್ಸ್ ಕ್ಯಾರಿ ಅವಾಗ ಆಡಿದಷ್ಟೇ. ಈ ಸೀರೀಸ್ ಫುಲ್ ನೋಡು ಅವ್ನು ಆಕ್ಚುಲಿ ಆಡ್ತಾ ಇದ್ದ, ಬಟ್ ಪಾರ್ಟ್ನರ್ಸ್ ಯಾರು ಇರಲಿಲ್ಲ. ನಮಗೆ ಹೊಡೆದಿದ್ದೆ ಯಾವಾಗ ಅಂದ್ರೆ, ಒಂದು ಟೆಸ್ಟ್ ಅಲ್ಲಿ ಸ್ಮಿತ್ ಆಡ್ದ, ಬಟ್ ಈ 2 ಟೆಸ್ಟ್ ಅಲ್ಲಿ ಹೆಡ್ ಆಡ್ದ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಂದ ನಾವು ಸಿಗ್ದು. ಇನ್ನೊಂದು ಟೆಸ್ಟು ಅದು 9th ಬ್ಯಾಟ್ಸ್ಮನ್ ಇಂದ 10th ಬ್ಯಾಟ್ಸ್ಮನ್ಗೆ ಸರಿಯಾಗಿಯೇ ಹೊಡಿಸ್ಕೊಂಡ್ರು. ಸೊ ಏನಂದ್ರೆ ನನಗೇನಿಸುತ್ತೆ ಅಂದ್ರೆ, ಬ್ಯಾಟ್ಸ್ಮನ್ ಕಮ್ಮಿ ಸ್ಕೋರ್ ಹೊಡೆದಾಗಿಲ್ಲ, ಅದು ಬೌಲರ್ಗೆ ಪ್ರೆಷರ್ ಬೀಳುತ್ತೆ, ಡಿಫೆಂಡ್ ಮಾಡೋಕ್ಕಾಗಲ್ಲ. ಅವ್ರಿಗೇನಾಗುತ್ತೆ, ಜಾಸ್ತಿ ಓವರ್ಸ್ ಕೊಟ್ಟು ನೀವು ಲೆಕ್ಕ ಹಾಕೊಳ್ಳಿ, ಬುಮ್ರಾ 50 ಓವರ್ಸ್ ಮಾಡ್ತಾರೆ. ದಟ್ ಈಸ್ ಈಕ್ವಲ್ ಟು ಆಲ್ಮೋಸ್ಟ್ 12 ಮ್ಯಾಚಸ್. IPL 12 ಮ್ಯಾಚಸ್ ಅಂದರೆ 4 ಓವರ್ಸ್ ಪರ್ ಇದಂತ ಲೆಕ್ಕ ಹಾಕಿದ್ರೆ 12 ಮ್ಯಾಚ್ ಇದು ಬೌಲಿಂಗ್ ಒಂದೇ ಮ್ಯಾಚ್ಗೆ ಹಾಕಿದೆ. ಹೌದು. ಸೊ ಎಷ್ಟು ಡಿಪೆಂಡೆನ್ಸಿ ನೋಡಿ. ಅವಾಗೇನಾಗುತ್ತೆ, ಅವ್ರದ್ದು ಪೇಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಈಸಿಯಾಗಿ ಹೊಡಿತಾರೆ. ಸೊ ಹಂಗೇನೆ ಹೋಗಿರೋದು. ಇವಾಗ ನೋಡಿ 5th ಟೆಸ್ಟಲ್ಲಿ ಹಂಗೆ ನಮಗೆ ಮಿಸ್ಔಟ್ ಆಗಿರೋದು. ಸೊ ಪ್ರಸಿದ್ಧ ಕೃಷ್ಣ ಆ್ಯಕ್ಚುಲಿ ಚೆನ್ನಾಗಿಲ್ಲ. ಸೇಮ್ ಹೇಸಲ್ವುಡ್ ಹೆಂಗೆ ಮಾಡ್ತಾ ಇದ್ನೋ ಅದೇ ಥರ ಬೌಲಿಂಗ್ ಮಾಡ್ತಾ ಇದ್ದ ಅವನು, ಪಿನ್ ಪಾಯಿಂಟ್. ಬಟ್ ಏನೋ ಒಂದೊಂದು ಸ್ವಲ್ಪ ಲೂಸ್ ಬಾಲ್. ಯಾಕಂದ್ರೆ ಇವತ್ತು 3rd ಡೇಲಿ ಸ್ಟಾರ್ಟಿಂಗ್ ಫಸ್ಟ್ 2 ಓವರ್ಸಲ್ಲೇ ಇಬ್ಬರು ಸಿರಾಜು ಮತ್ತು ಪ್ರಸಿದ್ಧ ಕೃಷ್ಣ 22 ರನ್ಸ್ ಏನೋ ಹೊಡಿಸ್ಕೊಂಡ್ಬಿಟ್ಟಿದ್ರು 2 ಓವರ್ಸಲ್ಲೇ, ಎಲ್ಲ ವೈಡ್ ಎಲ್ಲ ಮಾಡಿಕೊಂಡು. ಅದು ಅಗೇನ್ 160 ಅವ್ರಿಗೇನು ಮ್ಯಾಟ್ರ್ ಆಗ್ತಾ ಇರಲಿಲ್ಲ. 4 ವಿಕೆಟ್ಸ್ ಇತ್ತು, ಇನ್ನೊಂದು ವಿಕೆಟ್ ನಂದು ಹೋಗಿರೋದು. ಬಟ್ ನನಗೇನು ಅನಿಸ್ತು ಅಂದರೆ, 3 to 4 ಪೀಪಲ್ಸ್ ತೆಗಿಬೇಕು. ಗಿವನ್ ಎ ಲಾಂಗ್ ರೋ. ಸೊ ಈ ಸೀರೀಸಲ್ಲಿ ಫೈಂಡ್ ನನಗನ್ಸಿದ್ದು ಜೈಸ್ವಾಲ್, ಆಮೇಲೆ ನಿತೀಶ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್. ಮೇ ಬಿ ಕಾಂಟ್ರಿಬ್ಯೂಷನ್ ಇಷ್ಟೇ ಚಿಕ್ಕದಿರ್ಬೋದು, ಬಟ್ ಒಂದು ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ.
ಬೌಲಿಂಗು ನಮ್ಮವ್ರು ಮಾಡಲಿಲ್ಲ ಅಷ್ಟೇ. ಇಲ್ಲ ಬೌಲಿಂಗ್ ಆಡಿಸ್ಲಿಲ್ಲ. ಅಲ್ಲ ಬೌಲಿಂಗ್ ಆ ಕಂಡೀಷನ್ಸ್ ಅಲ್ಲಿ ಸ್ಪಿನ್ನರ್ಸ್ ಅದು ಹಿಸ್ಟಾರಿಕಲಿ ನಾವು ನೋಡ್ಕೊಂಡ್ ಬಂದಿರೋದು. ಆ ಕಂಡೀಷನ್ಸ್ ಅಲ್ಲಿ ಸ್ಪಿನ್ನರ್ಸ್ ಕಷ್ಟ. ಬಟ್ ಏನಂದ್ರೆ ಅದೇ ನಾನು ಮುಂಚೆ ಹೇಳ್ದಂಗೆ ಬ್ಯಾಟ್ಸ್ಮನ್ಸ್ ಇದ್ರು, ಅವ್ರ ಬದಲು ಬ್ಯಾಟ್ಸ್ಮನ್ಸ್ ಆಡಿಸ್ಬೋದಾಗಿತ್ತು. ಏನಿಲ್ಲ 300 ರನ್ ನೋಡ್ತಿದ್ರೆ ಸಾಕು. ಒಂದು ಫಸ್ಟ್ ಇನ್ನಿಂಗ್ಸ್ 300 ರನ್ ನೋಡ್ತಿದ್ರ ಆಟ ಆಡಿಸ್ಕೊಡ್ಬೋದು. ಹೌದು, ನಮ್ದೇ ಮ್ಯಾಚ್. ಬಟ್ ಏನೋ ಗೊತ್ತಿಲ್ಲ. ಸೊ ಹೇಳಿ ನಮಗೂ ಪ್ರತಿ ಟೆಸ್ಟ್ ಅದೇ ಹೇಳ್ತಾ ಇಲ್ಲ, ನಾವು ಇನ್ಮೇಲೆ ಯಾವ ಸೀನಿಯರ್ ಪ್ಲೇಯರ್ಸ್ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಸೊ ಲೆಟ್ಸ್ ಮಾಡಾಗೋಯ್ತಲ್ವ. ಸೊ ಇನ್ನೇನು ಇಲ್ಲ ಕಮೆಂಟ್ ಮಾಡೋದಕ್ಕೆ, ಸಾರಿ. ಸೊ ಏನಂದ್ರೆ ಸೊ ಈ ಒಂದು ಸೀರೀಸು ಮುಗಿದೋಯ್ತು, ಇದು ಒಂದು ಮುಗ್ದೋಗಿರೋ ಅಧ್ಯಾಯ. ಸೊ ಇವಾಗ ಮುಂದಕ್ಕೆ ಹೆಂಗೆ ಪ್ರೊಸೀಡ್ ಮಾಡಬೇಕು, ಐ ಥಿಂಕ್ ವಾಟ್ ಐ ಹ್ಯಾವ್ ಹರ್ಡ್ ಅಬೌಟ್ ಗಂಭೀರ್ ಸ್ಕ್ರೂಟಿನಿ ಮಾಡ್ತಾರಂತೆ. ಸೊ ಯಾಕಂದರೆ ಸತತವಾಗಿ ಸೀರೀಸ್ಗಳು ಸೋತ್ಕೊಂಡು ಎಲ್ಲ ಎಲ್ಲೆಲ್ಲಿ ಸೋತಿರೋ ಅಲ್ಲೆಲ್ಲ ಸೋತ್ಕೊಂಡು ಬಂದಿದ್ದೀವಿ ನಾವು ಅವ್ನು ಬಂದ್ಮೇಲಿಂದ. ಸೊ ಏನಾಗ್ತಾ ಇದೆ ಪ್ಲೇಯರ್ಸ್ದು ಅವನು ಹೆಂಗಿದೆ ಕೋಆರ್ಡಿನೇಷನ್. ಟ್ವೀಟ್ ಮಾಡಿದ್ದಾನೆ. ಏನಂತಪ್ಪ, ರೋಹಿತ್ ಶರ್ಮಾದು ಯಾವುದೋ ಒಂದು ಟ್ವೀಟ್ಗೆ ಅವ್ನು ಟ್ವೀಟ್ ಮಾಡಿದ್ದಾನೆ, ನನಗೆ ಗೊತ್ತು ಯಾರು ಇದನ್ನೆಲ್ಲ ಲೀಕ್ ಮಾಡೋದು ಅಂತ, ಇದನ್ನ ಯಾರು ಹೇಳಿರೋದು ನನಗೆ ಗೊತ್ತು ಅಂತ ಏನೋ ಟ್ವೀಟ್ ಮಾಡಿದ್ದಾರೆ. ಈ ತರ ಎಷ್ಟೊಂದು ಡ್ರೆಸ್ಸಿಂಗ್ ರೂಮ್ದು ಗಾಸಿಪ್ಸ್ ಎಲ್ಲ ಆಚೆ ಬಂದಿದೆ ಅಂತಾನೆ ಕಾಂಟ್ರವರ್ಸಿ ನಡೀತದೆ. ಬೇಡದೇ ಇರೋ ರೀಸನ್ಸ್ಗೆ ನ್ಯೂಸ್ ಮಾಡಿರೋದು ಅಂತ ಹೇಳಿದ್ರೆ ಈ ಸೀರೀಸ್ ಹೌದು ಯಾವುದು ಬೇಕಾಗಿರೋದಿರ್ಲಿಲ್ಲ, ಬರೀ ಬೇಡದಿರೋದೇ ಜಾಸ್ತಿ ಇತ್ತು. ಅದರ್ ದನ್ ಕ್ರಿಕೆಟ್ ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿ. ಇವತ್ತು ಸ್ಯಾಂಡ್ ಪೇಪರ್ ಏನ್ ಬೇಕಿತ್ತು, ಬೇಡ ಅದೆಲ್ಲ ಬೇಕಾಗಿದೆ. ನಾಟಕಗಳು ಮಾಡ್ಕೊಂಡು ಅದರಿಂದ ನಮ್ಮ ಹೆಸರು ಕೆಟ್ಟದಾಗತ್ತೆ ಅಷ್ಟೇ ವಿನಃ. ಯಾಕಂದ್ರೆ ಒಬ್ಬ ಪ್ಲೇಯರ್ ಅಷ್ಟು ಲೆಗಸಿ ಇಟ್ಕೊಂಡು ಹಳೆದನ್ನೆಲ್ಲ ಕೆತ್ಕೋಕ್ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಒಪ್ಕೊಳ್ತೀನಿ. ಆಸ್ಟ್ರೇಲಿಯನ್ಸ್ ಆಗಲಿ ಒಂದು ಟೈಮಲ್ಲಿ ಇಡೀ ವರ್ಲ್ಡ್ನೇ ಶೇಕ್ ಮಾಡೋವಂಥ ಇನ್ಸಿಡೆಂಟ್ಗಳಾಗಿದೆ ಕ್ರಿಕೆಟಿಂಗ್ ಹಿಸ್ಟ್ರಿಯಲ್ಲಿ, ಲೈಕ್ ಫಿಕ್ಸಿಂಗ್ ಅಂತ ಇದರಲ್ಲಿ. ಬಟ್ ಲೆಟ್ಸ್ ನಾಟ್ ಡಿಗ್ ಆಲ್ ಇನ್ ಟು ದಿಸ್. ಅವರು ಫಿಕ್ಸ್ ಮಾಡಿದ್ರು, ಅವ್ರು ಸಫರ್ ಆದರೂ, ಅವ್ರ ಪನಿಷ್ಮೆಂಟ್ ಸಿಕ್ತು, ದೇ ಕಮ್ ಬ್ಯಾಕ್. ಬಟ್ ಫಾರ್ ನಾವು ನಮ್ಮ ಫೋಕಸ್ ಅದಲ್ಲ. ನಮ್ಮ ಫೋಕಸ್ ಏನು, ಒಳ್ಳೆ ಪ್ಲೇಯಿಂಗ್ 11 ಇಟ್ಕೋಬೇಕು. ಮತ್ತೆ ನಮ್ಗೆ ಅನಿಸ್ತಂದ್ರೆ ಬೇಡದಿರೋದು ಇವಾಗ ಏನ್ ಕೆಲಸ, ಒಂದೇ ಕೆಲಸ ಇದ್ದಿದ್ದು ಈ ಬ್ಯಾಟ್ಸ್ಮನ್ಗಳಿಗೆ. ಇವರೆಲ್ಲ ಏನಂತಾರೆ ಇವಾಗ 3D ಬ್ಯಾಟ್ಸ್ಮನ್ಸ್, 3D ಬೌಲರ್ಸ್ ಅದೆಲ್ಲ ಇದೆಯಲ್ಲ. ಇವಾಗ ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ, ಆತರ ಏನಿಲ್ಲ. ನಿಮ್ದೊಂದೇ ಕೆಲಸ ಇರೋದು ಬ್ಯಾಟಿಂಗ್, ಅದನ್ನೇ ಮಾಡ್ತಾರೆ. ಅದು ಬಿಟ್ಟು ಬೇರೆಲ್ಲ ಮಾಡ್ತಾರೆ. See, even we forgot to praise Rishabh Pant's heroics in the second innings. So super ಆಗಿ ಆಡ್ದ. 30 balls 60 runs is not easy task to play like that. But yes, ಫಸ್ಟ್ ಬಾಲ್ 6. ಎಸ್, ತುಂಬಾ ಅಟ್ಯಾಕ್. ಯಾರು ಆ ಥರ ಧೈರ್ಯ ಮಾಡಿಲ್ಲ. ನೀವು ನೋಡಿದ್ರೆ ಬೋಲೆಂಡ್ ಎಂತ ಬೌಲಿಂಗ್ ಮಾಡ್ತಾ ಇದ್ದ ಅಂತ ನೀವು ನೋಡಿದ್ರೆ ತುಂಬಾ ಕಷ್ಟ ಆಯ್ತು ಅವ್ನಿಗೆ ಅಟ್ಯಾಕ್ ಮಾಡೋದು. ಸೊ ಅವನ್ನೇ ಅಟ್ಯಾಕ್ ಮಾಡ್ಬಿಟ್ಟ ಇವನು. ಬಟ್ ಇಟ್ಸ್ ರಿಯಲಿ ಸಖತ್ತಾಗಿ ಆಡಿದ್ದಾನೆ ಅವತ್ತು. ಬಟ್ ಏನಂದ್ರೆ ಬೇರೆಯವ್ರ ಕಡೆಯಿಂದನೂ ಒಂದಷ್ಟು ಒಂದು 40 ರನ್ ಕಾಂಟ್ರಿಬ್ಯೂಷನ್ ಬಂದಿದ್ರೆ, ಒಂದು 250-280 ಹೋಗಿದ್ರು 200+ ಆಗಿದ್ರೆ, ಈ ಒಂದು ಬುಮ್ರಾ ಇರಲಿಲ್ಲ ಅಂದ್ರೂ ಅವ್ರಿಗೆ ಪ್ರೆಷರ್ ಇರ್ತಾ ಇತ್ತು ಲಾಸ್ಟ್ ಇನ್ನಿಂಗ್ಸ್, 4th ಇನ್ನಿಂಗ್ಸ್. ಬಟ್ ಇಟ್ ಈಸ್ ವಾಟ್ ಬೌಲರ್ಸ್ ಕಾನ್ಫಿಡೆನ್ಸ್ ಬರುತ್ತೆ. 150 ರನ್ಸ್ ಇದೆ, ಹೆಂಗಾರ ಅಟ್ಯಾಕ್ ಮಾಡೋಣ. ಇದು 180 160 ಕೊಟ್ರೆ ಏನ್ ಮಾಡ್ತಾರೆ ಅವರು? ಅವ್ರು ನಿಂತ್ಕೊಂಡು ಆಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ವಿ ಆರ್ ಆಲ್ರೆಡಿ ಒನ್ ಬೌಲರ್ ಶಾಟ್. ಹೌದು, ಇವಾಗೆಲ್ಲ ಅಜಿಂಕ್ಯ ರಾಣೆ ಪ್ರೈಸ್ ಮಾಡ್ತಿದ್ರೆ, ನೋ ಬುಮ್ರಾ, ನೋ ರೋಹಿತ್ ಶರ್ಮಾ, ನೋ ಕೊಹ್ಲಿ, ನೋ ಅಶ್ವಿನ್, ಸ್ಟಿಲ್ ಈ ಗಾಟ್ ದ ಕಪ್ ಅಂತ. ನೋಡಿ ಹೇಳ್ತಾ ಇರೋದು ಅಷ್ಟೇ. ಅದು ಆ ಟೈಮ್ ಬೇರೆ, ಆ ಟೈಮಲ್ಲಿ ಇದ್ದಿದ್ದು ಮೈಂಡ್ ಸೆಟ್ಗಳು ಬೇರೆ. ಆಸ್ಟ್ರೇಲಿಯನ್ಸೇ ಪ್ರಿಪೇರ್ ಆಗಿಲ್ಲ ಆ ಟೀಮ್ಗೆ. ಆಸ್ಟ್ರೇಲಿಯನ್ಸ್ ಎಲ್ಲ ಇವ್ರಿಗೆ ಪ್ರಿಪೇರ್ ಆಗಿದ್ರು. ಬಟ್ ಬಂದಿದೆ ಔಟ್ ಆಫ್ ಸಿಲೆಬಸ್ ಅವ್ರಿಗೆ. ಸೊ ಅದು ಎಸ್ಪೆಷಲಿ ಬಂತು, ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆ ಟೈಮಲ್ಲಿ. ಬಟ್ ನನ್ಗೇನಂತಂದ್ರೆ ಗಂಭೀರ್ದು ಇದು ವರ್ಸ್ಟ್ ಪರ್ಫಾರ್ಮೆನ್ಸ್. ಯಾವ ಕೋಚ್ದು ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ಸ್ತದೆ. ಫಾಲೋ ಅಂತೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಕೂತಿದ್ರು, ಫಾಲೋ ಅಂತ ತಪ್ಪಿಸ್ಕೊಂಡಿದ್ದಕ್ಕೆಲ್ಲ. ಸೊ ದಟ್ ಶುಡ್ ನಾಟ್ ಬಿ ದ ಮೈಂಡ್ ಸೆಟ್. ಹೌದು, ಬ್ಯಾಕ್ ಟು ಬ್ಯಾಕ್ ಒಂದು 18 years ಆದ್ಮೇಲೆ ನ್ಯೂಜಿಲೆಂಡ್ ವಿನ್ ಆಗಿದ್ದಾರೆ ಸೀರೀಸು. ಇಲ್ಲಿ ನೋಡಿದ್ರೆ 10 years ಆದ್ಮೇಲೆ ನಾವು BGT ಕಳ್ಕೊಂಡಿದ್ದೀವಿ. ಬಟ್ ಅದೇ ಒನ್ ಆಫ್ ದ ವರ್ಸ್ಟ್ ಪರ್ಫಾರ್ಮೆನ್ಸಸ್ ಫಾರ್ ಎನಿ ಕೋಚ್ ನನ್ನ ಪ್ರಕಾರ ಟೆಸ್ಟ್ ಅಲ್ಲಿ. ಅಫ್ಕೋರ್ಸ್. ಸೊ ಮೇ ಬಿ ಫಾರಿನ್ ಕೋಚಸ್ ಅಲ್ಲಿ ಇರುತ್ತೆ. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಇವಾಗ ಡ್ರಾವಿಡ್ ಆಗ್ಲಿ ಮತ್ತೆ ರವಿಶಾಸ್ತ್ರಿ ಆಗ್ಲಿ ಈ ತರ ಗೊತ್ತಾ, ಇವಾಗ ನಾವ್ ಹೇಳ್ತಾರೆ ಗೊತ್ತಾ, ನಮ್ಗೆ ನಾವ್ ಹೇಳ್ತೀವಿ ಗೊತ್ತಾ, ನಮ್ಗೆ ಗೊತ್ತಿರೋರ್ಗೆ ಯಾರು ಕೆಲಸ ಒಪ್ಪಿಸಬಾರ್ದು ಅಂತ. ಯಾಕಂದ್ರೆ ಅವಾಗ ಏನಾಗ್ತಂದ್ರೆ ನಾವು ಅವ್ರಿಗೇನೋ ಬಯೋದಕ್ಕೂ ಆಗಲ್ಲ. ಇವಾಗ ಆತರ ಗಂಭೀರ್ ತಂದು ಕೂರಿಸ್ಬಿಟ್ಟಿದ್ದಾರೆ. ಒಪ್ಕೊಳ್ತೀನಿ, ಅಲ್ಲಿ ಏನೇನು ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಬಟ್ ನಾನು ಹೇಳೋದಂದ್ರೆ, ಇವಾಗ ಡ್ರಾವಿಡ್, ಕುಂಬ್ಳೆ ಅವರೆಲ್ಲ ಹೆಂಗಂದ್ರೆ ಅವರೆಲ್ಲ ಆಲ್ಮೋಸ್ಟ್ ಗಾಡ್ ಫಾದರ್ಸ್ ಥರ, ಲೈಕ್ ಪ್ರಿನ್ಸಿಪಲ್ಸ್ ಥರ. ನಮ್ಗೆ ಅವ್ರು ಒಂದಷ್ಟು ಟೀಚರ್ಸ್ ಕ್ಲಾಸಿಗೆ ಬಂದಾಗಲೇ ನಮಗೆ ಆಟೋಮೆಟಿಕ್ಕಾಗಿ ಮರ್ಯಾದೆ ಕೊಡಬೇಕು ಅನ್ಸುತ್ತೆ. ಸೊ ಆ ಥರ ಕೋಚ್ಗಳನ್ನ ತಂದಿಡಿ. ಗಂಭೀರು ಇವ್ರ ಜೊತೆ ಎಲ್ಲ ಆಡ್ದವ್ರು ಒಂದಷ್ಟು ಸೀರಿಯಸ್ ಪ್ಲೇಯರ್ಸ್ ಇದ್ದಾರೆ. ಎಸ್, ಅವ್ರಿಗೆ ಯಾವ ಥರ ಮೈಂಡ್ ಸೆಟ್ಟಿಂದ ಇವ್ರನ್ನ ನಾವು ಕರೆಕ್ಟ್ ಮಾಡೋದು, ಇವ್ರ ಫೀಡ್ಬ್ಯಾಕ್ಸ್ ಕೊಡೋದು, ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡೋದು, ಇವ್ರ ಮಿಸ್ಟೇಕ್ಸ್ನ ಫೀಡ್ಬ್ಯಾಕ್
ಹೆಂಗ್ ತಗೊಳ್ತಾರೆ, ಪಾಸಿಟಿವ್ ತಗೊಳ್ತಾರೆ, ನೆಗೆಟಿವ್ ತಗೊಳ್ತಾರೆ, ಅದೆಲ್ಲ ಇಟ್ ವಿಲ್ ಬಿ ಎ ಚಾಲೆಂಜ್ ಫಾರ್ ಹಿಮ್. ಸೊ ಅಟ್ ದ ಎಂಡ್ ಆಫ್ ದ ಡೇ ಎಸ್, ನೆಕ್ಸ್ಟ್ ಟೈಮ್ ಅವ್ರು ಏನಾದ್ರು ಕೋಚ್ ಸೆಲೆಕ್ಟ್ ಮಾಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕು ಅನ್ನೋದೇ ನನ್ನ ಒಂದು ಇದು ವಿಚಾರ. ಸೊ ಇನ್ನೊಂದೇನಂದ್ರೆ ಸೆಲೆಕ್ಟರ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು. ಆಮೇಲೆ ರಂಜಿ ಆಡಕ್ಕೆ ಹೇಳ್ಬೇಕು, ಸುಮ್ಮನೆ ಲಾಸ್ಟ್ ಮಿನಿಟ್ ಅಲ್ಲಿ ಬರೋದು, ಕಂಡೀಷನಿಂಗ್ ಕ್ಯಾಂಪ್ ಅಟೆಂಡ್ ಆಗೋದು, ಆಮೇಲೆ ಮ್ಯಾಚ್ ಸ್ಟಾರ್ಟ್. ಅದು ಗೊತ್ತಾ ನಿಮಗೆ, ಲಾಸ್ಟ್ ವಿರಾಟ್ ಕೊಹ್ಲಿ ಪ್ಲೇಡ್ ರಂಜಿ ಇನ್ 2012, ಲಾಸ್ಟ್ ಸಚಿನ್ ಪ್ಲೇಡ್ ರಂಜಿ ಟ್ರೋಫಿ ಇನ್ 2017. ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಅದೇ ಹೇಳಿದ್ದು. ಸೊ ಅವ್ರವ್ರಿಗೆ ಸೀರಿಯಸ್ನೆಸ್ ಇರಬೇಕು, ನಾವೆಲ್ಲ ಯಾರ ಬಗ್ಗೆನೂ ಮಾತಾಡೋಕ್ಕಾಗಲ್ಲ. ಆಮೇಲೆ ಎಲ್ಲ ನೀವು ಕಮೆಂಟ್ ಸೆಕ್ಷನ್ ಹಾಕ್ಬೋದು, ನೀನೇನು ದಬ್ಬಾಕಿದ್ಯಾ ಅಂತ. ನಿಜ ಅದು. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ನಾವೇನಕ್ಕೆ ದಬ್ಬಾಕಿಲ್ಲ, ಬಟ್ ಅಟ್ಲೀಸ್ಟ್ ನಮ್ ಕಣ್ಣಿಗೆ ಇಷ್ಟು ಮಿಸ್ಟೇಕ್ಸ್ ಕಾಣಿಸ್ತಾ ಇದೆ, ಅವ್ರು ಎಕ್ಸ್ಪರ್ಟ್ಸ್ ಆಗಿ ಯಾವ ತರ ಮಾಡ್ಕೋಬಹುದು ಅಂತ. ಇವಾಗ ಪಾಪ ಸುನಿಲ್ ಗವಾಸ್ಕರ್ ರಿಷಬ್ ಪಂತ್ಗೆ ಹಂಗೆಲ್ಲ ಅಂದಿದ್ದಕ್ಕೆ ಎಲ್ಲ ರುಬ್ಬಿಟ್ಟಿದ್ದಾರಂತೆ. ಅದಕ್ಕೆ ಅವನು ಇವಾಗ ನಾವ್ ಯಾರು ಇಲ್ಲ, ನಾವು ದುಡ್ಡುಗೋಸ್ಕರ ಮಾತಾಡೋದು, ನಮ್ ಮಾತಿಂದ ಏನೂ ಅಲ್ಲ ಆಗೋದಿಲ್ಲ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದೊಂದು ಕಾಂಟ್ರವರ್ಸಿ ಆಗಿದೆ. ಬಾರ್ಡರ್ ಗವಾಸ್ಕರ್ ಇದು ಟ್ರೋಫಿ ಬಾರ್ಡರ್ ಮಾತ್ರ ಬಂದಿದ್ದಾನೆ, ಗವಾಸ್ಕರ್ ಕರೆದಿಲ್ಲ ಅಂತ ಅದನ್ನ ಆಗುತ್ತೆ. ಅದೆಲ್ಲ ಬಿಡಿ, ಅದು ಆಸ್ಟ್ರೇಲಿಯಾ ಅಲ್ಲ, ಅದೆಲ್ಲ ಸಹಜ. ಅವರು ಅಲ್ಲ, ಇವನು ಶರದ್ ಪವಾರ್ ಬಂದು ಟ್ರೋಫಿ ಕೊಡ್ಬೇಕಾದ್ರೆ ಆಚೆ ಕಳ್ಸಿಬಿಟ್ಟಿದ್ರಲ್ಲ. ಹೌದು. ಸೊ ಆತರ ಎಷ್ಟೊಂದು ಮಾಡ್ತಾರೆ. ನನ್ಗೆ ಒಂದು ಸಿಂಪಲ್, ವಿ ನೀಡ್ ಟು ಪರ್ಫಾರ್ಮ್ ಇನ್ ಫೀಲ್ಡ್. ಮಾತುಗಿಂತ ಬ್ಯಾಟ್ ಬಾಲಲ್ಲಿ ಆನ್ಸರ್ ಮಾಡಪ್ಪ. ಅಲ್ಲಿ ಜೋಬ್ ಕೈಯಾಗಿ ತೋರಿಸು, ಅವ್ರ ಹತ್ರ ಹೋಗಿ ಅಗ್ರಿ ಒಂದ್ ಸ್ವಲ್ಪ ಸೆಲೆಬ್ರೇಷನ್ ಇರಬೇಕು, ಇಲ್ಲ ಅನ್ನಲ್ಲ. ಬಟ್ ನೀವು ಮ್ಯಾಚ್ ಸೋಲ್ತಾ ಇದ್ದೀರಾ, ಒಂದ್ ರನ್ಸ್ ಹೊಡೆದಿಲ್ಲ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಶೋ ಆಫ್ ಮಾಡಿದ್ರೆ ಎಂಟಿ ವೆಸಲ್ಸ್ ಮೇಕ್ ನೋ. ಮತ್ತಿನ್ನೊಂದ್ರೆ ನಮ್ಮ ಅಲ್ಲಿ ಸುಮಾರು ಜನ ಇಂಡಿಯನ್ಸ್ ಅಲ್ಲಿ ಹೋಗ್ಬಿಟ್ಟು ವೀಸಾ ಇವರು ಅಲ್ಲೋಗಿ ಸ್ಯಾಂಡ್ ಪೇಪರ್ ಎಲ್ಲಿ ಅಂತ ಇವ್ರಿಗೆ ಹೇಳ್ತಾರೆ. ಇದೆಲ್ಲ ಸಿ ಐ ಟೆಲ್ ಯು ಇದೇ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದ್ರೆ ವಿ ಹ್ಯಾವ್ ಟು ಎವಾಲ್ವ್, ವಿ ಹ್ಯಾವ್ ಟು ಗ್ರೋ, ವಿ ಹ್ಯಾವ್ ಟು ಪರ್ಫಾರ್ಮ್ ಅಂಡ್ ವಿ ಹ್ಯಾವ್ ಟು ಟಾಕ್, ವಿ ಹ್ಯಾವ್ ಟು ಶಟ್ ದೇರ್ ಮೌತ್. ಸೊ ಗೈಸ್, ಇದೇ ಒಂದು ಇವತ್ತಿನ ಒಂದು ಏನೋ ವಿಚಾರ, ಡಿಸ್ಕಷನ್. ಸೊ ನಿಮ್ಗೆ ಏನಾರ ನಾವು ಮಿಸ್ ಮಾಡಿದೀವ ಅಥವಾ ತುಂಬಾ ಟಾಪಿಕ್ಸ್ನ ನಾವು ಇನ್ವಾಲ್ವ್ ಮಾಡಿಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ. ನಾವು ಡೆಫಿನೆಟ್ಲಿ ನಾವು ಇದನ್ನ ನೆಕ್ಸ್ಟ್ ವಿಡಿಯೋಲಿ ನಾವು ಟ್ರೈ ಮಾಡ್ತೀವಿ. ಯಾವ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಂತ ಅದೇ ವಿಷಯಗಳ ಬಗ್ಗೆ ಮಾತ್ರ ನಾವು ಟ್ರೈ ಮಾಡ್ತೀವಿ. ಇನ್ನೊಂದು ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಇರೋದು ಇಂಗ್ಲೆಂಡ್ ಅಲ್ಲಿ. ಹೌದು. ಸೊ 6 ತಿಂಗಳು ಆದ್ಮೇಲೆ, ಸೊ ವಿ ಹ್ಯಾವ್ ಟೈಮ್ ಟು ಟೀಮ್ ಎಲ್ಲ ರೆಡಿ ಮಾಡ್ಕೊಬೇಕು. ಹೋಪ್ಫುಲಿ ವಿರಾಟ್ ಕೊಹ್ಲಿ ಮತ್ತೆ ಜಡೇಜಾ, ಪಂತ್ ಮತ್ತೆ ರೋಹಿತ್ ಶರ್ಮಾ ಈ ಜನ ತೆಗೆದು ಬೇರೆಯವ್ರನ್ನ ರಿಪ್ಲೇಸ್ ಮಾಡೋದು. ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಕನಕ ಸೂರ್ಯ ವಂಶದಾಗಿರೋದು ಇಷ್ಟೇ ಜನ, ತೆಗಿಯೋ ಫೋಟೋನ. ಯಾಕಂದ್ರೆ ಪಂತ್ ಇಸ್ ನಾಟ್ ಫಿಟ್ ಫಾರ್ ಮ್ಯಾಚ್. ನೋಡಿದೆ ಆಡೋದು ಅದೆಲ್ಲ ನೋಡಿದ್ವಲ್ಲ ಲಾಸ್ಟ್ ಟೈಮ್ ಅಂತ. ಸೊ ಐ ಅಗ್ರಿ, ಈ ಟೆಸ್ಟ್ ಅಲ್ಲಿ ಚೆನ್ನಾಗಿ ಆಡ್ದ, ಬಟ್ ದಿಸ್ ಕೆನಾಟ್ ಬಿ ದ ಆಲ್ವೇಸ್ ಸಿಚುವೇಶನ್ ಅಲ್ಲ. ಸೊ ಅದಕ್ಕೇನೆ ಸೊ ಹೋಪ್ಫುಲಿ BCCI ಅವರು ಸ್ವಲ್ಪ ಸೆಲೆಕ್ಷನ್ ಅಲ್ಲಿ ಪರವಾಗಿಲ್ಲ, 4 ಜನ ಡ್ರಾಪ್ ಆದ್ರೂ ಪರವಾಗಿಲ್ಲ, 20,000 ಜನ ಉಳ್ಕೊಂಡ್ರು ಪರವಾಗಿಲ್ಲ, ಒಳ್ಳೆ ಟೀಮ್ ರೆಡಿ ಮಾಡಿ ಅಷ್ಟೇ. ಸೊ ನೆಕ್ಸ್ಟ್ ಇನ್ ಸ್ಟಾರ್ಟ್ ಆಗೋದು ಒನ್ ಡೇ ಸೀರೀಸ್. ಇಲ್ಲ, T20 ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ ಇವ್ರ ಮೇಲೆ, ಇಂಗ್ಲೆಂಡ್ ಮೇಲೆ. ಸೊ ಅದನ್ನ ನಾವು ವಿಡಿಯೋ ಟ್ರೈ ಮಾಡ್ತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಯಾಕಂದ್ರೆ ನಾವು ಮುಗಿಸಿ ನೆಕ್ಸ್ಟ್ ಮಿನಿಟ್ ಮಾಡೋದಕ್ಕೋಸ್ಕರ ಮಧ್ಯರಾತ್ರಿ ಆಗೋದು. ಹೌದು. ಬಟ್ ಎಸ್, ಡೆಫಿನೆಟ್ಲಿ ವಿ ವಿಲ್ ಕೀಪ್ ಯು ಎಂಟರ್ಟೈನ್ಡ್ ವಿತ್ ದ T20 ಮ್ಯಾಚ್. ಅದು ಇಂಡಿಯಾ ನಡೀತಾ ಇರೋದು, ಅದು T20 ಮ್ಯಾಚ್. ಸಾರಿ, ನೆಕ್ಸ್ಟ್. ಸೊ ಗೈಸ್, ಅಲ್ಲಿ ತನಕ ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾಚ್ಗಳಿಲ್ಲ ಅದಿಲ್ಲ ಅಂದರೆ ನಾವು ನಿತಿನ್ ಬಂದು ಕನ್ನಡ ಮೂವೀಸು ರಿವ್ಯೂ ಮಾಡ್ತಾ ಇರ್ತಾರೆ. ಸೊ ನಾವು ವಿಷಯ ತಿಳಿಸ್ಕೊಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ವೀಕೆಂಡ್ಸು ನಿಮಗೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಗೊತ್ತಿಲ್ಲ ಅಂದರೆ ನಾವು ಒಂದಷ್ಟು ಮೂವೀಸ್ ಸಜೆಸ್ಟ್ ಮಾಡ್ತೀವಿ, ಅದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತೀವಿ, ನೀವು ಫ್ರೀ ಆಗಿದ್ದ ನೋಡ್ಕೊಳ್ಳಿ. ಸೊ ನಾವಿಬ್ಬರು ಅದನ್ನು ಮಾಡ್ತಾ ಇರ್ತೀವಿ. ಸೊ ನಿಮಗೆ ಮೂವಿ ರೆಕಮೆಂಡೇಶನ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಸೊ ಇಟ್ ಆಲ್ ಇನ್ OTT. ಸೊ ನೀವೇ ಥಿಯೇಟರ್ಗೆ ಹೋಗಿ ನೋಡಿ ಅಂತ ನಾವೆಲ್ಲ ಹೇಳೋದು. ಯಾಕಂದ್ರೆ ಥಿಯೇಟರ್ ಮುಗಿಸ್ಕೊಂಡು ಬಂದು OTT ಬಂದಿರೋದು ನಾವು ನೋಡ್ತೀವಿ. ಯಾಕಂದ್ರೆ ಥಿಯೇಟರ್ದು ನಾವು ನೋಡಿ ಹೇಳೋ ಅಷ್ಟು ಥಿಯೇಟ್ರಿಂದ ಎದ್ದೇ ಬಿಟ್ಟು. ಹೌದು. ಸೊ ಅದಕ್ಕೇನೆ ಇವಾಗೆಲ್ಲ 1 ವಾರ ಅಷ್ಟೇ ಓಡೋದು. ಸೊ ಅದಕ್ಕೆ ನಾವು ಮೂವಿ ರೆಕಮೆಂಡೇಶನ್ಸ್ ಅಲ್ಲಿ ತನಕ ಮಾಡ್ತಾ ಇರ್ತೀವಿ. ಸೊ ಅದನ್ನ ನೋಡ್ತಾ ಇರಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಶುಭರಾತ್ರಿ. See you guys.